ಈ ಬಾರಿ ಬಳಸುತ್ತಮ ರೀತಿಯ ಒಂದು ಹೊಡೆತ. ಸಫ್ವಾನ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೊಡ್ಡ ಸೇರ್ಪಡೆಯನ್ನು ಕಾಣ್ತಾ ಇದೆ. ಇನ್ನಿಂಗ್ಸ್ ಅನ್ನು ಕೂಡ ಆರಂಭಿಸ್ತಾ ಇರುವಂತಹ ಪ್ರಭು 11 ಬೆಂಗಳೂರಿನ ತಂಡ. ಇವತ್ತಿನ ದಿನ ಬೆಂಗಳೂರಿನ ತಂಡಗಳು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಮತ್ತೆ ಯತೀಶ ಪೂರ್ಣಾಂತರವಾಗಿ ಬರ್ತಾ ಇರುವಂತಹ ಒಂದು ಚೆಂಡು ಮಿಡಾನ್ ವಿಭಾಗದಲ್ಲಿ ಅಕ್ಷಯ್ ಶೆಟ್ಟಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇದೆ. ನಿಧಾನ ಗತಿಯಾಗಿ ಓಟವನ್ನು ಮೊದಲ ಹಂತದಲ್ಲಿ ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇರುವಂತಹ ಪ್ರಭು 11 ಬೆಂಗಳೂರಿನ ತಂಡ. ಕ್ರಾಸ್ ಲೈನ್ ಹೊಡೆತ, ಸ್ವಿಪ್ ಶಾಟ್ಗೆ ಮುಂದೆ ಹೋದ್ರು. ಜೀವನ್ ದಾಡು ಚಡಿಗೆ ಸಂಪರ್ಕವಾಗ್ತಾ ಇಲ್ಲ. ಯಾವುದೇ ರೀತಿಯ ಒಂದು ಓಟ್ಗಳು ಕೂಡ ಬರ್ತಾ ಇಲ್ಲ. ಡಾಟ್ ಬಾಲ್, ರನ್ ರಹಿತ ಚೆಂಡು. ಶಾರ್ಟ್ ಆಗಿ ಬರ್ತಾ ಇದೆ. ಶಾರ್ಟ್ ಕಾರ್ಲರ್ ಭಾಗದಲ್ಲಿ ಮೊದಲ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ ಪ್ರಭು 11ನ ಜೀವನ್. ದಿನದ ಮೊದಲ ಪಂದ್ಯದಲ್ಲಿ ಬೆಂಗಳೂರಿನ ಜೀವ ಕ್ರಿಕೆಟರ್ಸ್ ಜಯವನ್ನ ದಾಖಲಿಸಿತ್ತು. ಆ ಬಳಿಕ RK ಸ್ಪೋರ್ಟ್ಸ್ ರಂಗನಕೆರೆಯ ತಂಡ, ಆ ಬಳಿಕ ಸಚಿನ್ 11 ಬೆಂಗಳೂರು, ಇವಾಗ ಬೆಂಗಳೂರಿನ ಮತ್ತೊಂದು ಪ್ರಭು 11 ಬೆಂಗಳೂರು ದಿನದ 4ನೇ ಪಂದ್ಯಾಟವನ್ನ ಪಾಂಚಜನ್ಯ ಟ್ರೋಫಿಯಲ್ಲಿ ಆಡ್ತಾ ಇದೆ. ಹೊಸ ರೀತಿಯ ವಿನೂತನ ಪ್ರಯೋಗಗಳನ್ನು ಇವಾಗ ಪಾಂಚಜನ್ಯ ಟ್ರೋಫಿಯಲ್ಲಿ ಮಾಡಲಾಗ್ತಾ ಇದೆ. ತನ್ನ ಮೂಲಕ ಜೀವನ್ ಔಟ್. ಹೊಸತನವನ್ನು ಮತ್ತೆ ಟೆನ್ನಿಸ್ ಬಾಲಿಗೆ ಜೋಡಿಸುವಂತ ಪ್ರಯತ್ನಗಳು. ಮೊಟ್ಟ ಮೊದಲ ಬಾರಿಯ ಕರ್ನಾಟಕ ಇತಿಹಾಸದಲ್ಲಿ ಕ್ರಿಕ್ಸೆ ಅಂಪೈರಿಂಗ್ ಕ್ಯಾಮರಾವನ್ನು ಗೋಪ್ರೋ ಅನ್ನುವಂಥ ಒಂದು ಕ್ಯಾಮರಾವನ್ನು ಕೂಡ ಈ ಪಂದ್ಯಾಕೂಟದಲ್ಲಿ ಅಳವಡಿಸಲಾಗ್ತಾ ಇದೆ. ಇವೆಲ್ಲವೂ ಕೂಡ ಬದಲಾವಣೆಗಳು. ನಿತೇಶ್ ಶೆಟ್ಟಿ ಮತ್ತು ಸುದರ್ಶನ್ ರೈ ಅವರ ಒಂದು ಪ್ರಮುಖ ಸಾರಥ್ಯದಲ್ಲಿ ಬಹಳಷ್ಟೊಂದು ಆಕರ್ಷಣೆ, ಬದಲಾವಣೆ ಇವೆಲ್ಲವನ್ನು ಕೂಡ ಮೈಗೂಡಿಸಿಕೊಂಡಿರ್ತಕ್ಕಂಥ ಈ ಪಂದ್ಯಾಕೂಟ ಮತ್ತೆ ವ್ಯವಸ್ಥಿತವಾಗಿ ಮುಂದುವರಿಕೆ ಆಗ್ತಾ ಇದೆ. ಮೊದಲ ಹೋದರೆ ಆಘಾತದ ಬಳಿಕ ಹೊಸ ಆಟಗಾರ ನಿಖಿಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಪಾಟೀಲ್ ವಿಕೆಟ್ ಕೀಪರ್. ಉತ್ತಮ ರೀತಿಯ ಅನುಭವಿ ಆಟಗಾರನ ಹೊಂದಿರುವಂತಹ ಬಿಜಿ ಆದ್ಯ ಅಲೆಯೂರಿನ ತಂಡ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು ಮಾತ್ರ ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಒಂದು ಸೂಚನೆಯನ್ನು ನಿರ್ಣಾಯಕರು ನೀಡಿದ್ರು. ತನ್ಮೂಲಕ ಎಕ್ಸ್ಟ್ರಾ ಸೋಟ್ಗಳ ಸೇರ್ಪಡೆ. ತಂಡದ ಮೊತ್ತ 7 ಓಟಗಳು. ತಂಡದ ಮೊತ್ತ 7 ಮತ್ತೆ ಯತೀಶ. ಮತ್ತೆ ಓಟಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಹಂತದ 6 ಚೆಂಡುಗಳ ಆಟ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 7 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್ ಅನ್ನ ಯತೀಶ ಮೊದಲ ಓವರ್ ಅಲ್ಲಿ ಮುಕ್ತಾಯಗೊಳಿಸಿದ್ರು. ಅಂಪೈರ್ ರಾಘು ಕಾಡೂರು, ನೀವು ಎಲ್ಲಿ ಅಂಪೈರ್ ಮಾಡ್ಬೇಕಂತೆ. ಅಂಪೈರ್ ಒಂದ್ ಸೈಡ್ ನೀವೇ ಅಂಪೈರ್ ಮಾಡಬೇಕು, ಆ ಕಡೆ ಸ್ವರೂಪ್ ತೀರ್ಥಹಳ್ಳಿ ಮಾಡ್ಬೇಕಂತೆ. ಸರಿ, ಓಕೆ. ಯಾಕಂತ ಹೇಳಿದ್ರೆ ನೇರ ಪ್ರಸಾರ, ಅಂಪೈರ್ಸ್ ಕ್ಯಾಮರಾದ ನೇರ ಪ್ರಸಾರ ಯೂಟ್ಯೂಬ್ ಅಲ್ಲಿ ಬಿತ್ತರವಾಗ್ತಾ ಇದೆ. ವೈಫೈ ಕನೆಕ್ಷನ್ ಸ್ವಲ್ಪ ಮಟ್ಟಿಗೆ ದೂರ ಆಗ್ತದೆ ಅನ್ನುವಂಥ ಒಂದು ಹಂತಕ್ಕಾಗಿ ಈ ರೀತಿಯ ಒಂದು ಸೂಚನೆಗಳು ಬರ್ತಾ ಇವೆ. ಬೌಲರ್ ಸಫ್ವಾನ್. ಮತ್ತೋರ ಅನುಭವಿ ಆಟಗಾರ ಬೇಜಿ ಆದ್ಯ ಅಲೆಯೂರಿನ ಪರವಾಗಿ ಇವಾಗ ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮಣಿ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ.
ಸಫಾನ್ ಎರಡನೇ ಓವರ್ನ ಮೊದಲ ಚೆಂಡು. ಗತಿ ಪರಿವರ್ತನೆ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಸ್ಲೋ ವೇರಿಯೇಷನ್ ಎಸೆತ. ಅಂತಿಮ ಕ್ಷಣದಲ್ಲಿ ಚೆಂಡು ತಿರುವನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಲ್ಲಿ ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅನುಭವಿ ಆಟಗಾರನ ಹೊಂದಿರುವಂತಹ ಬಿಜೆ ಆದ್ಯ ಹಳೆಯೂರಿನ ತಂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ದಾಖಲಿಸ್ತಾ ಇರುವಂತಹ ತಂಡ. ಮತ್ತೆರಡನೇ ಬಾರಿಗೆ ಸಫಾನ್ ಪೂರ್ಣಾಂತರವಾಗಿ ಬರ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ ಬೌಂಡರಿಯನ್ನ ಮಣಿ ದಾಖಲಿಸಿದ್ರು. ತಂಡದ ಮೊತ್ತ 11 ಓಟಗಳು. ಬೇಜಿ ಆದ್ಯ ಬೇಡನ್ ಗೋಟೆಯ ತಂಡ. ಮತ್ತೆ ಸಫಾನ್ ಗತಿ ಪರಿವರ್ತನೆಯ ಚೆಂಡುಗಳು. ಮತ್ತೆ ಕೌರ್ ಸ್ಪಾಟ್ ಭಾಗದಲ್ಲಿ ಬೌಂಡರಿಯ ಸೇರ್ಪಡೆ. ಚೆಂಡನ್ನು ತಿರುಗಿಸುವಂತ ಪ್ರಯತ್ನವನ್ನ ಪರಿಪೂರ್ಣದಾಯಕವಾಗಿ ಸಫಾನ್ ಮಾಡ್ತಾ ಇದ್ರು ಕೂಡ ಚೆಂಡು ಬಿದ್ದ ತಕ್ಷಣ ಬಹಳಷ್ಟೊಂದು ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಹಾದು ಹೋಗ್ತಾ ಇದೆ. ಗುರುತಿಸಿ ಆಡುವಲ್ಲಿ ದಾಂಡಿಗರಿಗೆ ಆ ರೀತಿಯ ಎಸೆತಗಳು ಸುಲಭವಾಗ್ತಾ ಇದೆ. ಆ ನಿಟ್ಟಲ್ಲಿ ಕವರ್ಸ್ ಪಾಯಿಂಟ್ ಅಲ್ಲಿ ಬೌಂಡ್ರಿಯನ್ನು ಇವಾಗ ಮಣಿ ದಾಖಲಿಸಿದ್ರು. ತನ್ನ ಮೂಲಕ ತಂಡದ ಮೊತ್ತ ಕೂಡ 15 ಓಟಗಳು. ಸಫಾನ್ ನಗೆತದ ಚೆಂಡು. ಮತ್ತೆ ಬೌಂಡ್ರಿ. ಹ್ಯಾಟ್ರಿಕ್ ಬೌಂಡರಿಯ ಸೇರ್ಪಡೆ. ಆರಂಭಿಕ ಹಂತದಲ್ಲಿ ಸಫಾನ್ ಇವಾಗ ಲಯಬದ್ಧತೆಯಲ್ಲಿ ಎಡವಿಕೆಯನ್ನು ಮಾಡ್ತಾ ಇದ್ದಾರೆ. ಸಫಾನ್ ಎಸೆಯುವಂತ ಪ್ರತಿಯೊಂದು ಚೆಂಡುಗಳು ಕೂಡ ದಾಂಡಿಗರಿಗೆ ಪರ್ಫೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇದೆ. ಹ್ಯಾಟ್ರಿಕ್ ಬೌಂಡರಿಯನ್ನು ಇವಾಗ ಮಣಿ ದಾಖಲಿಸಿದ್ರು. ಮತ್ತೆ ಸಫಾನ್ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. 19. ಕೊನೆಯ ಬಾರಿಗೆ ಮತ್ತೆ ಸಫಾನ್ ನಟನೇರ ಹೊಡೆತವನ್ನು ದಾಖಲಿಸಿದ್ರು. ಕಿರಣ್ ಶೆಟ್ಟಿ ರಕ್ಷಕ ರನ್ಔಟ್ ಮಾಡುವಂತ ಪ್ರಯತ್ನಗಳಿದ್ರು ಕೂಡ ರನ್ಔಟ್ ಮಾಡ್ತಾ ಇಲ್ಲ. ಕೊನೆಯ ಘಟ್ಟದಲ್ಲಿ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 20 ಓಟವನ್ನು ದಾಖಲಿಸ್ತಾ ಇದೆ. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 20 ಓಟಗಳು. ಬೌಲಿಂಗ್ ಪವರ್ ಪ್ಲೇ. 2 ಮಂದಿ ಆಟಗಾರರು ಇವಾಗ ಕ್ಷೇತ್ರರಕ್ಷಣೆಗಾಗಿ ಒಳಗಡೆ ಬರ್ತಾರೆ. ಇವತ್ತಿನ ದಿನ ಸ್ಥಳೀಯ ತಂಡ ಗಿಳಿಯಾರು ರವಿ ಅವರ ನಾಯಕತ್ವದ ಫ್ರೆಂಡ್ಸ್ ಗಿಳಿಯಾರು ಮಹೇಶ್ ಅವರ ಒಂದು ನಾಯಕತ್ವದಲ್ಲಿ ಇಲ್ಲಿ ಪಂದ್ಯಾಟವನ್ನು ಆಡ್ತದೆ. ಮೂರನೇ ಓವರ್ಗಾಗಿ ಆಶೀಶ್ ಹಳೆಯೂರು. ಮತ್ತೆ ಹಸ್ಗಾರಿಕೆ ಭಾಗದಲ್ಲಿ ಮೂರನೇ ಓವರ್ನ ಮೊದಲ ಚೆಂಡಿಗಾಗಿ ಮಣಿ ಸ್ಟ್ರೈಕ್ ಮಾಡ್ಕೊಳ್ತಾ ಇರುವಂತಹ ಆಟಗಾರ. ಮೊದಲ ವಿಕೆಟ್ ಎಲ್ಲ ಕಳೆದುಕೊಂಡ್ರು ಕೂಡ ತದ ಬಳಿಕ ಮಣಿ ಬಹಳ ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಮತ್ತೆ ಆಶೀಶ್
ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಓಟಗಳು ಬರ್ತಾ ಇಲ್ಲ. ಪಮ್ಮು ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ತಂಡದ ಮೊತ್ತ 20ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಪಾಂಚಜನ್ಯ ಟ್ರೋಫಿ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇರುವಂತಹ ಪಂದ್ಯಾಕೂಟ. ಆಶೀಶ್ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ರನ್ಔಟ್ ಮಾಡುವಂತ ಅವಕಾಶಗಳು. ಇದರ ಮಧ್ಯೆ ರನ್ಔಟ್ ಮಾಡ್ತಾ ಇಲ್ಲ, ಓಟ್ಗಳು ಬರ್ತಾ ಇದೆ. ತಂಡದ ಮೊತ್ತ 21. ನಿನ್ನೆ ಆರಂಭವನ್ನು ಕಂಡಿರ್ತಕ್ಕಂಥ ಈ ಟೂರ್ನಮೆಂಟ್ ಇವಾಗ 2ನೇ ದಿನದಲ್ಲಿ ಮುಂದುವರಿಕೆ ಆಗ್ತಾ ಇದೆ. ಹೊಸ ಹೊಸ ರೀತಿಯ ಆವಿಷ್ಕಾರಗಳೆಲ್ಲ ಈ ಬಾರಿ ಪಾಂಚಜನ್ಯ ಟ್ರೋಫಿ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಸ್ವೀಪ್ ಶಾಟ್ ಪ್ರಯತ್ನ ಮಾಡಿದ್ರು, ಲೆಗ್ ಬೈ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ 22 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಆಶೀಶ್ ನಗೆತವನ್ನು ಕಂಡಿರುವಂತಹ ಚೆಂಡು ತನ್ಮೂಲಕ ಟಾಪ್ ಎಡ್ಜ್ ಆಗ್ತಾ ಇದೆ. ಮಣಿ ವಿಕೆಟ್ ಕೂಡ ಪತನ. ಪ್ರಭು 11 ಬೆಂಗಳೂರು ಇವಾಗ 2ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ತಂಡ. ಮತ್ತೆ ಆಶೀಶ್, ದೀಪು ಇದರ ಮಧ್ಯೆ ದೀಪು ಔಟ್. ಹಿಟ್ ವಿಕೆಟ್ ಮುಖಾಂತರವಾಗಿ ದೀಪು ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. 2ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಈ ಓವರಲ್ಲಿ ಪಡ್ಕೊಳ್ತಾ ಇರುವಂತ ಆಶೀಶ್ ಚಲೇವರು ಆರಂಭಿಕ ಹಂತದಲ್ಲಿ ಬಹಳ ಉತ್ತಮ ರೀತಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಮಣಿ ವಿಕೆಟ್ ಪಡ್ಕೊಂಡ್ರು. ಇವಾಗ ದೀಪು ಹಿಟ್ ವಿಕೆಟ್ ರೂಪದಲ್ಲಿ ಔಟ್ ಆದ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟ, ತಳ್ಳುವಂತಹ ಪ್ರಯತ್ನ, ಓಟಗಳ ಸೇರ್ಪಡೆಯಾಗ್ತಾ ಇದೆ. ಮುಕ್ತಾಯದ ಬೌಲಿಂಗ್ ಪವರ್ ಪ್ಲೇ ಹಂತದಲ್ಲಿ ಇವಾಗ 23 ಓಟವನ್ನು ದಾಖಲಿಸ್ತಾ ಇರುವಂತಹ ಪ್ರಭು 11 ಬೆಂಗಳೂರಿನ ತಂಡ. ಇನ್ನು ಕೂಡ 18 ಎಸೆತಗಳು ಇನ್ನಿಂಗ್ಸ್ನಲ್ಲಿ ಬಾಕಿ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸ್ತಾ ಇರುವಂತಹ ಬಿಜಿ ಆದ್ಯ ಬಿಡನ್ ಗುಡ್ಡೆಯ ತಂಡ. ದಿನದ ಮೊದಲ ಪಂದ್ಯದ ಟಾಸ್ ಪ್ರಕ್ರಿಯೆಗೆ ಕರೆ ನೀಡ್ತಾ ಇದ್ದಾವೆ ಜೈ ಭಾರತ್ ಬೆಂಗಳೂರು ಮತ್ತು ಯಂಗ್ ಇಂಡಿಯನ್ಸ್ ಬೆಂಗಳೂರು. ಎರಡೂ ತಂಡದ ಆಟಗಾರರು ಪ್ರಮುಖ ವೇದಿಕೆ ಹತ್ರ ಬರಬೇಕು. ಮೊದಲ ಕರೆಯನ್ನು ಕೂಡ ಇವಾಗ ನೀಡ್ತಾ ಇದ್ದಾವೆ. ಜೈ ಭಾರತ್ ಬೆಂಗಳೂರು ವರ್ಸಸ್ ಯಂಗ್ ಇಂಡಿಯನ್ಸ್ ಬೆಂಗಳೂರು ದಿನದ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ.
ತನ್ಮೂಲಕ ಬ್ಯಾಟಿಂಗ್ ಪವರ್ ಪ್ಲೇ. ಯತೀಶ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ನಿಶಾನ್ ತಟ್ಟೆ ಮುಟ್ಟಿ ಒಂದು ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಇಶಾನ್ ತಂಡದ ಮೊತ್ತ 24 ಓಟಗಳು. ಮತ್ತೆ ಯತೀಶ ಯಾರ್ಕರ್ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಬ್ಲಾಕ್ ಹೋಲ್ ಚೆಂಡು ಗೂಟಗಳ ಹಿಂದೆ ಸಂಪತ್ ಬೈಲಕೆರೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಕಂಡ ಮತ್ತೊಂದು ಅತ್ಯುತ್ತಮ ರೀತಿಯ ಪ್ರಸಿದ್ಧ ಹೆಸರು. ಆ ನಿಟ್ಟಲ್ಲಿ ಯತೀಶ ನಗೆತದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ಯತೀಶರ ಮುಖಾಂತರವಾಗಿ ನಡೀತಾ ಇದೆ. ಮಹತ್ವದ ಬ್ಯಾಟಿಂಗ್ ಪವರ್ ಪ್ಲೇ ಆದರೂ ಕೂಡ ಯತೀಶ ಯಾವುದೇ ರೀತಿಯ ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಕ್ಲೀನ್ ಬೌಲ್. ವೇಗದ ಎಸೆತ. ಇದರ ಮಧ್ಯೆ ಕ್ಲೀನ್ ಬೌಲ್ ರೂಪದಲ್ಲಿ ನಿಖಿಲ್ ಔಟ್ ಆದ್ರು. 24 ಓಟವನ್ನು ದಾಖಲಿಸ್ತಾ ಇರುವಂತ ಪ್ರಭು 11 ಬೆಂಗಳೂರಿನ ತಂಡ. ಜೈ ಭಾರತ್ ಬೆಂಗಳೂರು ಮತ್ತು ಯಂಗ್ ಇಂಡಿಯನ್ಸ್ ಬೆಂಗಳೂರು ಎರಡನೆಯ ಕರೆಯನ್ನು ನೀಡ್ತಾ ಇದ್ದಾವೆ. ಟಾಸ್ ಪ್ರಕ್ರಿಯೆ ಜೊತೆಗೆ ಎಲ್ಲ ಆಟಗಾರರು ಪ್ರಮುಖ ವೇದಿಕೆ ಹತ್ರ ಬರಬೇಕು. ಎರಡೂ ತಂಡದ ಎಲ್ಲ ಆಟಗಾರರು ಬನ್ನಿ ಅನ್ನುವಂತ ಕರೆಯನ್ನು ನೀಡ್ತಾ ಪಂದ್ಯ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಕಾರ್ತಿಕ್ ಹೊಸ ಆಟಗಾರ. ಈ ಬಾರಿ ಎಸೆದಿರುವಂತಹ ಚೆಂಡು ನಗೆತದ ಎಸೆತಗಳು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆ ಯತೀಶ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆಯ ಒಂದು ಚೆಂಡು ಕರ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಪಾಟೀಲ್ ಕ್ಷೇತ್ರರಕ್ಷಣೆ ಮಾಡಿದ್ರು. ರನ್ಔಟ್ ಮಾಡುವಂತ ಪ್ರಯತ್ನಗಳು. ಇದರ ಮಧ್ಯೆ 2 ಓಟಗಳ ಪೂರೈಕೆ ಆಗ್ತಾ ಇದೆ. ಮುಕ್ತಾಯದ 4 ಓವರ್ಗಳು. ತಂಡದ ಮೊತ್ತ 26 ಓಟವನ್ನು ದಾಖಲಿಸ್ತಾ ಇದೆ. ರನ್ ರೇಟ್ ಕುಸಿತವಾಗಿದ್ರು ಕೂಡ ಓಟವನ್ನು ದಾಖಲಿಸುವಂತಹ ಒಂದು ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇರುವಂತ ಪ್ರಭು 11 ಬೆಂಗಳೂರಿನ ತಂಡ. ಕ್ರಿಕ್ಸೆ ಪಂದ್ಯ ಕೂಡ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತರಿಸ್ತಾ ಇದೆ. ಟೋಟಲಿ 9 ಕ್ಯಾಮರಾಗಳು, 8 ಗ್ರೌಂಡ್ ಕ್ಯಾಮರಾದ ಜೊತೆಗೆ ಅಂಪೈರ್ಸ್ ಕ್ಯಾಮರಾ ಸೇರಿ 9 ಕ್ಯಾಮರಾಗಳ ಮುಖಾಂತರವಾಗಿ ಈ ಬಾರಿಯ ಪಾಂಚೆಯನ್ನ ಟ್ರೋಫಿಯ ನೇರ ಪ್ರಸಾರ ದೇಶ ವಿದೇಶಾದ್ಯಂತವಾಗಿ ಯೂಟ್ಯೂಬ್ ನಲ್ಲಿ ಬಿತ್ತರವನ್ನು ಕಾಣ್ತಾ ಇದೆ. ಕ್ರಿಕ್ಸೆ ಗಿರೀಶ್ ರಾವ್ ಅವರ ಸಾರಥ್ಯದ ತಂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಕಾಯಕವನ್ನು ಇಲ್ಲಿ ಮಾಡ್ತಾ ಇದೆ. ರಿವರ್ ಶಾಟ್ ಆಶೀಶ್ ಎಸ್ತಿರ್ತಕ್ಕಂಥ ಚೆಂಡು ಓಟಗಳು ಬರ್ತಾ ಇಲ್ಲ. ಈ ಬಾರಿ ಮತ್ತೊಂದು ಉತ್ತಮ ರೀತಿಯ ಎಸೆತ. ವಿಕೆಟ್ ಕೀಪಿಂಗ್ ವೈಫಲ್ಯ. ತನ್ಮೂಲಕ ಬೌಂಡ್ರಿ. ಬಾಯಿ ಮುಖಾಂತರವಾಗಿ ಓಟವನ್ನು ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 30. ಮೊದಲ ಜಾಲಿಯಲ್ಲಿ ಹೋಗ್ತಾ ಇರುವಂತಹ ಚೆಂಡು ಶಾರ್ಟ್. ಥರ್ಡ್ ಮ್ಯಾನ್ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ತಂಡದ ಮೊತ್ತ 31. 31. 5ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಆಶೀಶ್. ಮತ್ತೆ ತಿರುವಿನ ಚೆಂಡು. ಗತಿ ಪರಿವರ್ತನೆ ಎಸೆತ. ಮತ್ತೊಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಲಾಸ್ಟು 2 ಚೆಂಡುಗಳು ಇವಾಗ 5ನೇ ಓವರಲ್ಲಿ ಬಾಕಿ ಇದೆ. ಮತ್ತೆ ಆಶೀಶ್
ಓಟಗಳು ಬರ್ತಾ ಇಲ್ಲ. ಸ್ಟಂಪ್ ಔಟ್ ಗಾಗಿ ಬಲವಾಗಿರುವಂತಹ ಅಪೀಲ್ ತನ್ನ ಮೂಲಕ ವೈಡ್ ಬಾಲ್ ಅನ್ನುವಂತ ಸೂಚನೆ ಬಂದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ವಿಕೆಟ್ ಕೀಪಿಂಗ್ ಅನ್ನ ಸಂಪತ್ ಬೈಲಕೆರೆ ಮಾಡಿದ್ರು. ಇಶಾನ್ ಸ್ಟಂಪ್ ಔಟ್ ಆಗ್ತಾ ಇದ್ದಾರೆ. ತಂಡದ ಮೊತ್ತ 33. ಪ್ರಭು ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಆಶೀಶ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಹೊರ ತಿರುವಿನ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 34 ಓಟವನ್ನು ಪೇರಿಸ್ತಾ ಇದೆ. ಲಾಸ್ಟ್ ಬಾಲ್ ತನ್ಮೂಲಕ ಕಾರ್ತಿಕ್ ಔಟ್. ಬೇಜೆ ಆದ್ಯ ಬೀಡನ್ಕೋಟೆಯ ಬೌಲರ್ಸ್ಗಳು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಕಾರ್ತಿಕ್ ವಿಕೆಟ್ ಅನ್ನು ಕೂಡ ಕಳೆದುಕೊಳ್ತಾ ಇದೆ. ಪ್ರಭು 11 ಆಘಾತಕಾರಿ ಆರಂಭವನ್ನು ದಾಖಲಿಸಿರ್ತಕ್ಕಂಥ ತಂಡ, ಸತತವಾಗಿಯೇ ಪ್ರಮುಖ ವಿಕೆಟ್ಸ್ ಗಳನ್ನು ಕಳೆದುಕೊಂಡಿರುವಂತಹ ತಂಡ. ಆರಂಭಿಕ ಹಂತದಲ್ಲಿ ಮಣಿ 15 ಓಟವನ್ನು ದಾಖಲಿಸಿದ್ದಾರೆ. ಬಿಟ್ಟರೆ ತದ ಬಳಿಕದ ಆಟಗಾರರು ಯಾವುದೇ ರೀತಿಯ ಒಂದು ಆಟವನ್ನು ತಂಡಕ್ಕಾಗಿ ಆಡ್ತಾ ಇಲ್ಲ. ಇನ್ನಿಂಗ್ಸಿನ ಅಂತಿಮ ಓವರ್ಗಾಗಿ ಇವಾಗ ಮತ್ತೆ ಪವನ್. ಪವನ್ ಇನ್ ಸ್ವಿಂಗರ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ತಟ್ಟಿ ಮುಟ್ಟಿ 1 ಓಟದ ಹೆಚ್ಚುವರಿ ಆಗ್ತಾ ಇದೆ. ಇದರ ಮಧ್ಯೆ ತಂಡದ ಮೊತ್ತ ಕೂಡ ಇವಾಗ 35 ಓಟವನ್ನು ದಾಖಲಿಸ್ತಾ ಇರುವಂತಹ ಪ್ರಭು 11 ಬೆಂಗಳೂರು ಆರಂಭಿಕ ಹಂತದಲ್ಲೇ ಓಟಗಳನ್ನು ದಾಖಲಿಸುವಂತಹ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಹೋರಾಟವನ್ನು ನಡೆಸ್ತಾ ಇರುವಂತಹ ಪ್ರಭು 11 ಆಟಗಾರರು. ಈ ಬಾರಿ ತನ್ಮೂಲಕ ಇನಾಯತ್ ವಿಕೆಟ್ ಕೂಡ ಉರುಳುತ್ತಾ ಇದೆ. ಸಂಪತ್ ಬೈಲಕೆರೆ ಬಹಳಷ್ಟು ಉತ್ತಮ ರೀತಿಯ ಒಂದು ಗೂಟ ರಕ್ಷಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಯತೀಶ 2 ಓವರ್ಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡಿದ್ರು. ತದ ಬಳಿಕ ಆಶೀಶ್ 2 ಓವರ್ಗಳಲ್ಲಿ ಮತ್ತೆ ಅತ್ಯುತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನು ನೀಡಿದ್ರು. ಆ ಬಳಿಕ ಸಫಾನ್ ಸ್ವಲ್ಪ ಮಟ್ಟಿಗೆ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ಪವನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. 7 ವಿಕೆಟ್ಸ್ ಗಳನ್ನು ಕಳೆದುಕೊಳ್ತಾ ಇರುವಂತಹ ಪ್ರಭು 11 ಬೆಂಗಳೂರು ಜಾನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಎತ್ತಿಬಾರಿಸುವಂತ ಪ್ರಯತ್ನ ತನ್ಮೂಲಕ ಬೌಂಡ್ರಿ. ಜಾನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಆ ನಿಟ್ಟಲ್ಲಿ ಬೌಂಡರಿಯ ಸೇರ್ಪಡೆ ಕೂಡ ಆಗ್ತಾ ಇದೆ. ತಂಡದ ಮೊತ್ತ 39. ಬಹಳಷ್ಟು ಉತ್ತಮ ರೀತಿಯ ಒಂದು ಲೆಗ್ ಲ್ಯಾನ್ಸ್ ಹೊಡೆತ. ಓಟವನ್ನು ಜಾನ್ ಪಡ್ಕೊಳ್ತಾ ಇದ್ದಾರೆ. ಅಂತಿಮ 2 ಎಸೆತಗಳು ಈ ಓವರಲ್ಲಿ ಬಾಕಿ ಉಳಿತಾ ಇದೆ. ತನ್ಮೂಲಕವಾಗಿ ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ. ಎಸೆತಗಾರನ ಹಸ್ತಶೈಲಿ ಸ್ವಲ್ಪ ಮಟ್ಟಿಗೆ ಚೆಕ್ ಮಾಡಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಥರ್ಡ್ ಅಂಪೈರಿಗೆ ಸೂಚನೆಯನ್ನು ಇವಾಗ ರವಾನಿಸ್ತಾ ಇದ್ದಾರೆ.
ಓಕೆ, ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಸರಿ ಇದೆ ಅನ್ನುವಂಥ ಸೂಚನೆ ಇವಾಗ ನೀಡ್ತಾ ಇದ್ದಾರೆ ಥರ್ಡ್ ಅಂಪೈರ್. ಆ ನಿಟ್ಟಲ್ಲಿ ಇವಾಗ ಮತ್ತೆ ಪಂದ್ಯಾಟ ಮುಂದುವರಿಕೆ ಕಾಣ್ತಾ ಇದೆ. ರಾಜ್ಯ ಮಟ್ಟದ ಹಗಲು ರಾತ್ರಿಯ ಪಾಂಚಿಯನ್ನ ಟ್ರೋಫಿ ಮತ್ತೆ ಮುಂದುವರಿಕೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್. ಅಂಪೈರ್ ಲಾಸ್ಟ್ ಲಾಸ್ಟು 2 ಎಸೆತಗಳು ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಓವರ್ ಪಿಚ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಪವನ್ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಗೆ ಪ್ರಯತ್ನ ಮಾತ್ರ ಮಾಡಿದ್ರು. ಆ ನಿಟ್ಟಲ್ಲಿ ಇವಾಗ ಒಂದು ಓಟದ ಹೆಚ್ಚುವರಿ. ತಂಡದ ಮೊತ್ತ 41 ಓಟಗಳು. ಕೊನೆಯ ಬಾರಿ ಪವನ್ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಜಾನ್ ತನ್ಮೂಲಕ ಓವರ್ ಮುಕ್ತಾಯ. 42 ಓಟವನ್ನು ದಾಖಲಿಸ್ತಾ ಇದ್ದಾರೆ. 43ರ ಟಾರ್ಗೆಟ್ ಚೇಸ್ ಆಗಬೇಕಾಗಿದೆ. ಬೇಸಿನಲ್ಲಿ ಆಯಾಸವನ್ನು ಕಂಡಿರ್ತಕ್ಕಂಥ ಆಟಗಾರರಿಗೆ ಪಾಂಚಿಯನ್ನ ಟ್ರೋಫಿಯ ಡ್ರಿಂಕ್ಸ್ ಬ್ರೇಕಿನ ಅಫಿಷಿಯಲ್ ಪಾರ್ಟ್ನರ್ ಪೆಪ್ಸಿ ಅದರ ಡ್ರಿಂಕ್ಸ್ ಟ್ರಾಲಿ ಅಂಕಣಕ್ಕೆ ಹೋಗ್ತಾ ಇದೆ. ಜೈ ಭಾರತ್ ಬೆಂಗಳೂರು ಕ್ಯಾಪ್ಟನ್ ಮತ್ತು ಯಂಗ್ ಇಂಡಿಯನ್ಸ್ ಬೆಂಗಳೂರು ಕ್ಯಾಪ್ಟನ್ ಟಾಸಿಗೆ ಕೊನೆಯ ಕರೆ ನೀಡ್ತಾ ಇದ್ದಾವೆ.
ಆರಂಭಿಕ ಆಟಗಾರರಾಗಿ ಒಂದೆಡೆ ಸಂಪತ್ ಬೈಲಕೆರೆ ಮತ್ತು ಕಿರಣ್ ಶೆಟ್ಟಿ. ಮೊದಲ ಓವರ್ಗಾಗಿ ಜಾನ್ 43ರ ಟಾರ್ಗೆಟ್ ಚೇಸಿಂಗ್ ಪ್ರಕ್ರಿಯೆ ಆರಂಭವನ್ನು ಕಾಣಬೇಕಾಗಿದೆ. ಪಂದ್ಯಾಕುಳಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಪಿಚ್ಚಿನ ವ್ಯವಸ್ಥೆಯ ಜೊತೆಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಮೈದಾನವನ್ನು ಸಜ್ಜುಗೊಳಿಸಿರ್ತಕ್ಕಂಥ RJ ಈವೆಂಟ್ಸಿನ ಪ್ರಮುಖರು ರವಿ ಕಿಳಿಯಾರು. ಮೂವತ್ತ 6ರ ಟಾರ್ಗೆಟ್ ಇವಾಗ ಚೇಸ್ ಆಗಬೇಕಾಗಿದೆ. ಜಾನ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಎಕ್ಸ್ಟ್ರಾ ಕಾರ್ಸ್ ಭಾಗದಲ್ಲಿ ಚೆಂಡನ್ನು ಅಡ್ಡಾಯಿಸಿದ್ರು. ಓಟಗಳು ಆರಂಭವನ್ನು ಪಡ್ಕೊಳ್ತಾ ಇದೆ. 36ರ ಒಂದು ಟಾರ್ಗೆಟ್ ಚೇಸ್ ಆಗಬೇಕಾಗಿದೆ. ಎರಡನೇ ಬಾರಿಗೆ ಮತ್ತೆ ಜಾನ್ ಈ ಬಾರಿ ಎಸ್ತಿರುವಂತಹ ಚೆಂಡು ತಿರುವನ್ನು ಪಡ್ಕೊಳ್ತಾ ಇದೆ. ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. 2 ಓಟಗಳು ಬರ್ತಾ ಇದೆ. ಕ್ರಾಸ್ ಲೈನ್ ಹೊಡೆತ ತನ್ಮೂಲಕ ಸಂಪತ್ ಬೈಲಕೆರೆ ಬೌಂಡರಿಯನ್ನ ದಾಖಲಿಸಿದ್ರು. ಇದರ ಮಧ್ಯೆ ತಂಡದ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. 6 ವಿದೌಟ್ ಲಾಸ್. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ತನ್ಮೂಲಕವಾಗಿ ತಟ್ಪಟ್ಟಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ತಂಡದ ಮೊತ್ತ ಕೂಡ ಇವಾಗ
7ಕ್ಕೆ ತಲುಪ್ತಾ ಇದೆ. 7. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಮಿಡ್ ವಿಕೆಟ್ ವಿಭಾಗದಲ್ಲಿ ಹೋಗ್ತಾ ಇರುವಂತ ಚೆಂಡು. ಓಟಗಳ ಸೇರ್ಪಡೆಯಾಗ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ 8 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ರು ಸಂಪತ್. ತಟ್ಟಿಮುಟ್ಟಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಮೊತ್ತ 9 ಓಟವನ್ನು ದಾಖಲಿಸ್ತಾ ಇರುವಂತ ಬೇಜಿ ಆದ್ಯ ಬೇಡನ್ ಗುಡ್ಡೆಯ ತಂಡ. ಬೌಲರ್ಸ್ಗಳು ಬಹಳಷ್ಟು ಉತ್ತಮ ರೀತಿಯ ಒಂದು ಕಾರ್ಯವನ್ನು ಮಾಡಿದ್ರು. ಆ ಹಂತವೇ ಇವಾಗ ಬಿಜಿ ಆದ್ಯ ಅಲೆ ಊರಿಗೆ ಘನಾತ್ಮಕ ಅಂಶವನ್ನು ತಂದು ಕೊಡ್ತಾ ಇದೆ. 36ರ ಕನಿಷ್ಠ ಮೊತ್ತದ ಟಾರ್ಗೆಟ್ ಚೇಸಿಂಗ್ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇರುವಂತ ತಂಡ ಇವಾಗ ಬೌಲಿಂಗ್ ಪವರ್ ಪ್ಲೇ. ಕ್ರಾಸ್ ಇನ್ ಹೊಡೆತ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ರನ್ಔಟ್ ಮಾಡುವಂತ ಅವಕಾಶಗಳು. ತನ್ಮೂಲಕ ಮಣಿ ಗಮನವನ್ನು ಹರಿಸ್ತಾ ಇಲ್ಲ. ಆ ನಿಟ್ಟಲ್ಲಿ ಯಾವುದೇ ರೀತಿಯ ಓಟ್ಗಳು ಕೂಡ ಬರ್ತಾ ಇಲ್ಲ. ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಸಂಪತ್ ಬೈಲಕೆರೆ ಮಾತ್ರ ಮಾಡಿದ್ರು. ಆದ್ರೆ ಯಾವುದೇ ರೀತಿಯ ಒಂದು ಓಟ್ಗಳು ಬರ್ತಾ ಇಲ್ಲ. ಮತ್ತೆ ಜೀವನ್ ಇದರ ಮಧ್ಯೆ ಸಂಪತ್ ಬೈಲಕೆರೆ ಮತ್ತೊಂದು ಭರ್ಜರಿ ಬೌಂಡ್ರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ 13 ಓಟವನ್ನು ದಾಖಲಿಸ್ತಾ ಇದೆ. ಇನ್ನೂ ಕೂಡ 23 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಇದರ ಮಧ್ಯೆ ಸಂಪತ್ ನೆಟ್ಟನೇರ ಹೊಡೆತ ತನ್ಮೂಲಕ ಸಂಪತ್ ಬೈಲಕೆರೆ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ 17 ಓಟವನ್ನು ದಾಖಲಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟ್ಗಳು ಬರ್ತಾ ಇಲ್ಲ. ತಂಡದ ಮೊತ್ತ 17 ಓಟವನ್ನು ದಾಖಲಿಸ್ತಾ ಇದೆ. ಲಾಸ್ಟು 5ನೇ ಬಾರಿಗೆ ಮತ್ತೆ ಜೀವನ್. ಬಹಳಷ್ಟು ಉತ್ತಮ ರೀತಿಯ ಒಂದು ಖರ್ಚಾಟ್ ಹೊಡೆತ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಇವಾಗ 18ಕ್ಕೆ ತಲುಪ್ತಾ ಇದೆ. 18 ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ. ಎಸೆತಗಾರನ ಹಸ್ತಶೈಲಿ
ಪರೀಕ್ಷಿಸುವಂತ ಒಂದು ಕಾಯಕಕ್ಕಾಗಿ ಥರ್ಡ್ ಅಂಪೈರ್ ಕಡೆಗೆ ಮುಖ ಮಾಡ್ತಾ ಇರುವಂತ ಪ್ರಮುಖ ಅಂಪೈರ್ಸ್ಗಳು. ಪಂದ್ಯಾಟ ಮುಂದುವರಿಸಿದಂತ ನೀಡ್ತಾ ಇದ್ದೇವೆ. ಸರಿ ಇದೆ ಅನ್ನುವಂತ ಸೂಚನೆ ಬರ್ತಾ ಇದೆ. ಜೀವನ್ ಬಹಳಷ್ಟು ಉತ್ತಮ ರೀತಿಯ ಸೆತ. ಓಟ್ಗಳು ಬರ್ತಾ ಇಲ್ಲ. ಸೆಕೆಂಡ್ ಓವರ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಇದರ ಮಧ್ಯೆ ತಂಡದ ಮೊತ್ತ 18 ಓಟಗಳು. ಇನ್ನೂ ಕೂಡ 18 ಓಟಗಳು ಬೇಕಾಗಿದೆ ಜಯಕ್ಕಾಗಿ. ಬ್ಯಾಟಿಂಗ್ ಪವರ್ ಪ್ಲೇ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಔಟರ್ ಎಚ್ ಆಗ್ತಾ ಇದೆ. 1 ಓಟ್ಗಳ ಹೆಚ್ಚುವರಿ. ತಂಡದ ಮೊತ್ತ 19 ಓಟಗಳು. ಜಾನ್ ಎಸ್ತಿರುವಂತ ಚೆಂಡು ತನ್ಮೂಲಕ ದೀಪು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆಯನ್ನು ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಮಾಡಿದ್ರು. ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಇನ್ನೂ ಕೂಡ 16 ಓಟದ ಅವಶ್ಯಕತೆ ಇದೆ. ಆರಂಭಿಕ ಆಟಗಾರರು ಅತ್ಯುತ್ತಮ ರೀತಿಯ ಆಟವನ್ನ ಬಿಜಿ ಆದ್ಯ ಬೇಡನ್ ಗುಡ್ಡೆಗಾಗಿ ಮುಂದುವರಿಸ್ತಾ ಇದ್ದಾರೆ. ಜಾನ್ ಔಟ್ ಸ್ವಿಂಗರ್ ಡೆಲಿವರಿ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟು ವರ್ಷಗಳಿಂದ ತನ್ನನ್ನು ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ತೊಡಗಿಸಿರ್ತಕ್ಕಂಥ ಸಂಪತ್ ಬೈಲಕೆರೆ ಮತ್ತು ಕಿರಣ್ ಶೆಟ್ರು ಇಲ್ಲಿ ಇವಾಗ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ನೆನೆ ದಿನ 80-90 ದಶಕದ ಟೆನ್ನಿಸ್ ಬಾಲ್ ಕ್ರಿಕೆಟಿನ ದಿಗ್ಗಜ ಆಟಗಾರರ ತಂಡ, ಹಳೆಯ ತಂಡ ಚಕ್ರವರ್ತಿ ಮತ್ತು ಸ್ಪಾರ್ಕ್ ಉಡುಪಿಯ ತಂಡ ಈ ಪಾಂಚಿಯನ್ನ ಟ್ರೋಫಿಯನ್ನು ಆಡಿತ್ತು. ಇವಾಗ ಬೌಂಡರಿಯ ಸೇರ್ಪಡೆ 6 ಓಟಗಳು. ಈ ಬಾರಿ ಜಾನ್ ಮತ್ತೊಂದು ಉತ್ತಮ ರೀತಿಯ ಹೊಡೆತ. ರನ್ಔಟ್ ಮಾಡುವಂತ ಅವಕಾಶಗಳು. ನೇರ ಗುರಿ ತಗೊಳ್ತಾ ಇಲ್ಲ. ಸ್ವಲ್ಪದ್ರಲ್ಲೇ ಇವಾಗ ಸಂಪತ್ ಬೈಲಕೆರೆ ರನ್ಔಟ್ ಇಂದ ಪಾರಾಗ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಲೆಗ್ ಲಾನ್ಸ್ ಹೊಡೆತ. ತನ್ಮೂಲಕ ಬೌಂಡ್ರಿ. 6 ಓಟಗಳ ಸೇರ್ಪಡೆಯೂ ಕೂಡ. ಅಂಪೈರ್
ಬ್ಯಾಟಿಂಗ್ ಪವರ್ ಪ್ಲೇ ಕನ್ಫ್ಯೂಷನ್. ಸರಿ, ಕೇವಲ 3 ಓಟಗಳ ಅವಶ್ಯಕತೆ. ಮೊದಲ ಪಂದ್ಯದ ಜಯದತ್ತ ಮುಂದೆ ಹೋಗ್ತಾ ಇದೆ ಬಿಜೆ ಆದ್ಯಾಲ ಊರಿನ ಬಿಡನ್ ಗುಡ್ಡೆಯ ತಂಡ. ಅಲ್ಲಿ ದಿನದ ಮುಂದಿನ ಪಂದ್ಯ ಜೈ ಭಾರತ್ ಬೆಂಗಳೂರು ಮತ್ತು ಯಂಗ್ ಇಂಡಿಯನ್ಸ್ ಬೆಂಗಳೂರು. ರೆಡಿ ಇರಬೇಕನ್ನುವಂತ ಸೂಚನೆ ಮತ್ತೆ ರವಾನಿಸ್ತಾ ಇದ್ದಾವೆ. ಜೈ ಭಾರತ್ ಬೆಂಗಳೂರು ಮತ್ತು ಯಂಗ್ ಇಂಡಿಯನ್ಸ್ ಬೆಂಗಳೂರು. ತನ್ಮೂಲಕ ಪಂದ್ಯಾಟವನ್ನು ಜಯಿಸ್ತಾ ಇದೆ ಬಿಜಿ ಆದ್ಯ ಬೇಡನ್ ಗುಡ್ಡೆಯ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಪ್ರಭು 11 ಬೆಂಗಳೂರಿನ ಎಲ್ಲ ಆಟಗಾರರಿಗೆ ಈ ಬಾರಿಯ ಪಾಂಚೇನ ಟ್ರೋಫಿ ಆಡಿದಕ್ಕಾಗಿ ಧನ್ಯವಾದಗಳು, ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು